ಹಲೋ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ತುಂಬಾ ಜನ ಕೇಳ್ತಾ ಇದ್ರು ಮೆಸೇಜ್ ಗಳಲ್ಲಿ ಅಂಡ್ ಕಮೆಂಟ್ ಅಲ್ಲಿ, ನಾವು ಯಾವ ರೀತಿಯಾಗಿ 95+ ಅನ್ನ ಸ್ಕೋರ್ ಮಾಡಬಹುದು ಫಿಸಿಕ್ಸ್ ಮಿಡ್ ಟರ್ಮ್ ಅಲ್ಲಿ ಅಂತ. ಅಂಡ್ ನನ್ನ ಪೇಡ್ ಬ್ಯಾಚ್ ಅಲ್ಲೂ ಕೂಡ ತುಂಬಾ ಮಕ್ಕಳು ಕೇಳ್ತಾ ಇದ್ರು, ಸರ್ ಫಸ್ಟ್ ಪ್ಯೂಲಿ ಹೆಂಗೆ ನಾನು 95+ ಅನ್ನ ಸ್ಕೋರ್ ಮಾಡಬಹುದು ಇನ್ ಫಿಸಿಕ್ಸ್ ಪೇಪರ್ ಅಂತ. ಸೊ ಆ ಎಲ್ಲಾ ಕ್ವಶನ್ಗೂ ನಾನು ಇವತ್ತು ಆನ್ಸರ್ ನ ತಗೊಬಂದಿನಿ. ಈ ಎಂಟೈರ್ ವಿಡಿಯೋ ಏನಿದೆ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ನೋಡಿದ್ರೆ ನಿಮಗೆ ಯಾವ ತರ ಪ್ಲಾನ್ ಮಾಡಬೇಕು, ಯಾವ ತರ ಸ್ಟ್ರಾಟಜಿನ ಬಳಸಬೇಕು ಅಂತ ಗೊತ್ತಾಗತ್ತೆ. ಓಕೆನಾ? ಸೊ ನೋಡಿ, ಫಸ್ಟ್ ಸಿಲೆಬಸ್ ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಮಕ್ಕಳು, ನಿಮ್ಮ ಮಿಡ್ ಟರ್ಮ್ಗೆ 7 ಚಾಪ್ಟರ್ ಗಳನ್ನ ಕೊಟ್ಟಿದ್ದಾರೆ ಫ್ರಮ್ ದ ಗೌರ್ಮೆಂಟ್. ಸೊ ಫಸ್ಟ್ 7 ಚಾಪ್ಟರ್ ಗಳೇನಿದಾವೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್, ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಅ ಪ್ಲೇನ್, ಲಾಸ್ ಆಫ್ ಮೋಷನ್. ಇನ್ನ ಈ ಕಡೆ ಬಂದ್ರೆ ವರ್ಕ್, ಪವರ್, ಎನರ್ಜಿ, ಅಂಡ್ ವಿ ಹ್ಯಾವ್ ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂಡ್ ರೊಟೇಷನಲ್ ಮೋಷನ್, ಅಂಡ್ ಫೈನಲಿ ಮಕ್ಕಳೇ ಗ್ರಾವಿಟೇಷನ್. ಸೊ ಈ 7 ಚಾಪ್ಟರ್ ಗಳಿದಾವೆ. ಬಟ್ ಡಿಸ್ಟ್ರಿಕ್ಟ್ ವೈಸ್ ದೇರ್ ಇಸ್ ಅ ಸ್ಲೈಟ್ ಚೇಂಜ್ ಇನ್ ನಂಬರ್ ಆಫ್ ಚಾಪ್ಟರ್. ಸೊ ಡಿಸ್ಟ್ರಿಕ್ಟ್ ವೈಸ್ ಒಂದ್ ಚಾಪ್ಟರ್ ಹೆಚ್ಚು ಅಥವಾ ಕಮ್ಮಿನೂ ಬರಬಹುದು. ಕೆಲವೊಂದ್ ಕಡೆ ಏನಾಗುತ್ತೆ, ಗ್ರಾವಿಟೇಷನ್ ನ ಇಡೋದಿಲ್ಲ, ಕೇವಲ 6 ಚಾಪ್ಟರ್ ಗಳಿರುತ್ತೆ. ಸೊ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಫ್ರಮ್ ಯುವರ್ ಕಾಲೇಜ್. ನೆಕ್ಸ್ಟ್ ಪ್ರೋ ಟಿಪ್ ಏನಂದ್ರೆ ಫಸ್ಟ್ ಹೆವಿ ವೇಟೇಜ್ ಟಾಪಿಕ್ ಗಳಿದಾವೆ, ಅದನ್ನ ಟಾರ್ಗೆಟ್ ಮಾಡಿ. ಸೊ ನನ್ನ ಪ್ರಕಾರ ಹೆವಿ ವೇಟೇಜ್ ಟಾಪಿಕ್ ಗಳು ಈ ಒಂದು 4 ಟಾಪಿಕ್ ಗಳು ಯಾವ್ಯಾವ್ದು? ಲಾಸ್ ಆಫ್ ಮೋಷನ್, ಇನ್ನೊಂದು ವರ್ಕ್, ಎನರ್ಜಿ, ಪವರ್, ನೆಕ್ಸ್ಟ್ ಒಂದು ಕೈನಮ್ಯಾಟಿಕ್ಸ್, ಇನ್ನೊಂದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್. ಸೊ ನಿಮಗೆ 6 ಚಾಪ್ಟರ್ ಗಳು ಬಂದ್ಬಿಟ್ಟು ಅಂದ್ರೆ ಇನ್ ಕೇಸ್, ಸೊ ಪ್ರತಿಯೊಂದು ಚಾಪ್ಟರ್, ಈ ಪ್ರತಿಯೊಂದು ಕಾನ್ಸೆಪ್ಟ್ ಇಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 12 to 15 ಮಾರ್ಕ್ಸ್, ಅಂದ್ರೆ ಅರೌಂಡ್ 60 ಮಾರ್ಕ್ಸ್ ಇದೇ ಒಂದು 4 ಟಾಪಿಕ್ ಇಂದ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಸೊ 12 ಅನ್ನೋ ತರ, ಅಥವಾ 15, 13, ಸೊ ಆ ಒಂದು ರೇಂಜ್ ಅಲ್ಲಿ ಬರುತ್ತೆ. ಸೊ ಮೆಜಾರಿಟಿ ಆಫ್ ದ ಪೇಪರ್ ಈ ಒಂದು 4 ಟಾಪಿಕ್ ಮೇಲೆ ಬರುವಂತ ಚಾನ್ಸಸ್ ತುಂಬಾ ಇದೆ. ಓಕೆ, ಹಾಗಾದ್ರೆ ಟಿಪ್ ಏನಂದ್ರೆ ಬ್ಲೂ ಪ್ರಿಂಟ್ ಡ್ರಿವನ್ ಪ್ರಿಪರೇಷನ್. ಸರ್ ಬ್ಲೂ ಪ್ರಿಂಟ್ ಮಿಡ್ ಟರ್ಮ್ ಇಲ್ಲ ಅಂತ ನೀವು ಹೇಳ್ಬೋದು. ಸೊ ನಾನ್ ನಿಮ್ಗೆ ಯಾವ ತರ ಬ್ಲೂ ಪ್ರಿಂಟ್ ನ ರೆಡಿ ಮಾಡ್ಕೋಬೇಕು ಅಂತ ಇದೀನಿ ಅಂದ್ರೆ, ನಿಮ್ಗೆ ಆನ್ಯುವಲ್ ಪೇಪರ್ ಬ್ಲೂ ಪ್ರಿಂಟ್ ಇರುತ್ತಲ್ಲ ಅದನ್ನ ಇಟ್ಕೊಂಡಿರಿ. ಅದನ್ನ ನೋಡಿ, ಅಲ್ಲಿ 14 ಚಾಪ್ಟರ್ ಇತ್ತು, ಇಲ್ಲಿ 7 ಚಾಪ್ಟರ್ ಇದೆ. ಸೊ ಹಾಗಾಗಿ ಡಬಲ್ ಡೌನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನ್ಯೂಟನ್ ಲಾಸ್ ಆಫ್ ಮೋಷನ್ ಅಲ್ಲಿ ಒಂದೇ ನ್ಯೂಮರಿಕಲ್ ಇದ್ರೆ ಆನ್ಯುವಲ್ ಪೇಪರ್ ಅಲ್ಲಿ, ಇಲ್ಲಿ 2 ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಪ್ರೀವಿಯಸ್ ಇಯರ್ ಆನ್ಯುವಲ್ ಪೇಪರ್ ನ ಇಟ್ಕೊಂಡು ಅದ್ರ ಜೊತೆ ವೆರಿಫಿಕೇಶನ್ ನ ಮಾಡ್ಕೋಬಹುದು. ಫಸ್ಟ್ ಟಾರ್ಗೆಟ್ ವಾಟ್ ಆರ್ ದ ಕೀ ಏರಿಯಾಸ್. ಓಕೆ, ನೆಕ್ಸ್ಟ್ ಪ್ರೋ ಟಿಪ್ ಏನು ಅಂದ್ರೆ ಮಾಸ್ಟರಿಂಗ್ ದ ಡಿರವೇಶನ್. ಸೊ ನಿಮಗೆ ಗೊತ್ತು ಫಿಸಿಕ್ಸ್ ಅಲ್ಲಿ ಡಿರವೇಶನ್ ಗಳು ಶಾರ್ಟ್ ಕ್ವಶನ್ಸ್ ಗಳು, ಸೊ ಡಿರವೇಶನ್ಸ್ ಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಚಾಪ್ಟರ್ ನ ಇಂಪಾರ್ಟೆಂಟ್ ಡಿರವೇಶನ್, ಫಾರ್ ಎಕ್ಸಾಂಪಲ್ ಚಾಪ್ಟರ್ 2 ಅಂದ್ರೆ ಈಗ ನ್ಯೂಟನ್ ಲಾಸ್ ಆಫ್ ಮೋಷನ್ ಅಂತ ಇದೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಡಿರವೇಶನ್ಸ್ ಗಳು ಯಾವ್ಯಾವುದು ಅದನ್ನ ಒಂದ್ ಕಡೆ ಲೀಸ್ಟ್ ಮಾಡ್ಕೊಳ್ಳಿ. ಅದೇ ತರ ಮಕ್ಕಳ ರೊಟೇಷನಲ್ ಮೋಷನ್ ಅಲ್ಲಿ ಇಂಪಾರ್ಟೆಂಟ್ ಡಿರವೇಶನ್ಸ್ ಯಾವ್ಯಾವುದು? ವರ್ಕ್, ಎನರ್ಜಿ ಅಂಡ್ ಪವರ್. ಸೊ ಈ ಚಾಪ್ಟರ್ ನ ಇಂಪಾರ್ಟೆಂಟ್ ಡಿರವೇಶನ್ ಏನಾಯ್ತು? ಸೊ ಎಲ್ಲ ಒಂದು ವೈಟ್ ಶೀಟ್ ಅಲ್ಲಿ ಬರ್ಕೊಂಡಿರಿ. ಪ್ರತಿ ಒಂದಿನಕ್ಕೆ ಒಂದೊಂದು ಡಿರವೇಶನ್ ತರ ಚಾಲೆಂಜ್ ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಚಾಪ್ಟರ್ ಇಂದ ಒಂದು ಡಿರವೇಶನ್, ಸೊ ಅದನ್ನ ಸಾಲ್ವ್ ಮಾಡಿ. ಓಕೆ, ದಟ್ ಇಸ್ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಇಂದ. ಸೊ ಈ ತರ ಡೈಲಿ ಡಿರವೇಶನ್ ಚಾಲೆಂಜ್, ಏನು DDC. ಓಕೆ, ಡೈಲಿ ಡಿರವೇಶನ್ ಚಾಲೆಂಜ್. ಸೊ ಯಾರ್ಯಾರು ಈ ಡೈಲಿ ಡಿರವೇಶನ್ ಚಾಲೆಂಜ್ ಗೆ ರೆಡಿ ಇದ್ದೀರಾ, ಕಮೆಂಟ್ ಅಲ್ಲಿ DDC ಅಂತ ರೆಡಿ ಮಾಡಿ. ಅಂಡ್ ಪ್ರತಿ ಒಂದಿನ ಒಂದೊಂದು ಡಿರವೇಶನ್ ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅಬ್ಸಲ್ಯೂಟ್ NCERT. ಹೊಸದಾಗಿ ಹೊಸ ಬುಕ್ ಅನ್ನ ಹುಡುಕಿ ಹೋಗುವಂತ ಅವಶ್ಯಕತೆ ಇಲ್ಲ. ನಿಮ್ಮ NCERT ಇಸ್ ಮೋರ್ ದೆನ್ ಇನಫ್. ಸೊ ಫಾಲೋ NCERT. ಸೊ NCERT ಯ ನ್ಯೂಮರಿಕಲ್ ಗಳನ್ನ ಸಾಲ್ವ್ ಮಾಡೋದು, ಅಲ್ಲಿರುವಂತ ಕಂಟೆಂಟ್ ನ ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ಫೋರ್ತ್ ಏನಂದ್ರ ಫ್ಲಾಲೆಸ್ ನ್ಯೂಮರಿಕಲ್ ಎಕ್ಸಿಕ್ಯೂಷನ್. ಅಂದ್ರೆ ಮಕ್ಕಳೇ, ನಿಮ್ಗೂ ಕೂಡ ಗೊತ್ತು ಫಿಸಿಕ್ಸ್ ಅಲ್ಲಿ ನ್ಯೂಮರಿಕಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಬಟ್ ನಾನು ಓವರ್ ದ ಪೀರಿಯಡ್ ನೋಡಿರೋದಂದ್ರೆ, ಕೆಲವೊಂದು ಮಕ್ಕಳಿಗೆ ಫಾರ್ಮುಲಾ ಗೊತ್ತಿರುತ್ತೆ, ಬಟ್ ಕ್ಯಾಲ್ಕುಲೇಷನ್ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಸೊ ಕ್ಯಾಲ್ಕುಲೇಷನ್ ಏನ್ ಮಾಡ್ತಾರೆ, ಸೊ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಎಲ್ಲಾಗತ್ತೆ ಅಂದ್ರೆ, ಸೈನ್ ಅನ್ನ ತಗೊಳ್ಳುವಾಗ ಪ್ಲಸ್ ಮೈನಸ್, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪವರ್ ಗಳನ್ನ ಆಡ್ ಮಾಡುವಾಗ, ಇನ್ನೊಂದೇನಂದ್ರೆ ಯೂನಿಟ್ ಅನ್ನ ಮಿಸ್ ಮಾಡ್ತಾರೆ. ಸೊ ಈ ಎಲ್ಲಾ ಕಾರಣದಿಂದ ನೀವು ಮಾರ್ಕ್ಸ್ ಅನ್ನ ಕಳೆದುಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ನಾನು ಕೊಡುವಂತ ಮೇನ್ ಒಂದು ಐಡಿಯಾ ಏನಂದ್ರೆ, ಪ್ರಿಪೇರ್ ದ ಫಾರ್ಮುಲಾ ಶೀಟ್. ಸೊ ನೀವೇ ಒಂದು ಫಾರ್ಮುಲಾ ಶೀಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಆ ಫಾರ್ಮುಲಾ ಶೀಟ್ ಅನುಸಾರವಾಗಿ ನ್ಯೂಮರಿಕಲ್ ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ PYQs ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್.
PYQs ಅಂದ್ರೆ ಏನು? ಸೊ ವಾಟ್ ಇಸ್ ದ ಮೇನ್ ಐಡಿಯಾ ಆಫ್ PYQs? ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿರುತ್ತೆ, ಸೊ ನಿಮ್ಮ ಕಾಲೇಜಲ್ಲಿ ತಗೊಳ್ಳಿ, ಲೈಬ್ರರಿಲಿ ಸಿಕ್ಕರೆ ಅಲ್ಲಿ ಕೂಡ ಕಲೆಕ್ಟ್ ಮಾಡ್ಕೊಂಡು ಒಂದು 5 to 8 years ಮಿಡ್ ಟರ್ಮ್ ಪೇಪರ್ ಸಿಕ್ತು ಅಂದ್ರೆ ಅದ್ರ ಮೂಲಕ ನಿಮ್ಮ ಪ್ರಿಪರೇಷನ್ ಅನ್ನ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಫಸ್ಟ್ ನಾನು ನಿಮ್ಗೆ ಹೇಳುವಂತ ಒಂದು ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಇಲ್ಲಿ ಆಬ್ಜೆಕ್ಟಿವ್ ಟೆಸ್ಟ್ ನ ಬರ್ತಾ ಇಲ್ಲ, ಯು ಆರ್ ರೈಟಿಂಗ್ ಎ ಸಬ್ಜೆಕ್ಟಿವ್ ಟೆಸ್ಟ್. ಸೊ ನೀವು ಥಿಯರಿನೂ ಕೂಡ ಬರೀಬೇಕಾಗುತ್ತೆ, ಡೆರಿವೇಶನ್ ಗಳಿಗೆಲ್ಲ ಟೈಮ್ ಸಿಗುತ್ತೆ, ಸೊ ಟೈಮ್ ಆಗುತ್ತೆ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಮಾಡ್ಬೇಕಾಗತ್ತೆ. ಸೊ ಅದನ್ನ ಫಸ್ಟ್ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಸೊ ಇದಿಷ್ಟು ಆಗಿತ್ತು ನನ್ನ ಕಡೆಯಿಂದ ನಿಮ್ಗೆ ಕೊಟ್ಟಿರುವಂತಹ ಪ್ರೋ ಟಿಪ್. ಸೊ ನೆಕ್ಸ್ಟ್ ನಿಮ್ಗೆ ಟಾಪ್ 20 ಡಿರವೇಶನ್ಸ್ ಗಳು ಬೇಕು ಅಂದ್ರೆ ಡಿರವೇಶನ್ಸ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ಈ ಒಂದು ವಿಡಿಯೋದಲ್ಲಿ ಮೋರ್ ದೆನ್ 100 ಕಮೆಂಟ್ಸ್ ಬಂದ್ರೆ ಆ ವಿಡಿಯೋನ ನಿಮ್ ಮುಂದೆ ಆದಷ್ಟು ಬೇಗ ತರ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಿಮ್ಮ ಟಾರ್ಗೆಟ್ ಎಷ್ಟಿದೆ ಇನ್ ಮಿಡ್ ಟರ್ಮ್, ನಿಮ್ಮ ಸ್ಕೋರ್ ಎಷ್ಟು ಮಾಡ್ಬೇಕು ಅಂತ ಇದ್ರೆ ಅದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಮಕ್ಕಳೇ. ಬಟ್ ಈ ಒಂದು ಜರ್ನಿಲಿ ಮಕ್ಕಳೇ ತುಂಬಾ ಮಕ್ಕಳು ನನಗೆ ಮೆಸೇಜ್ ಕೂಡ ಮಾಡಿರ್ತಾರೆ, ಕೇಳ್ತಾನೆ ಇರ್ತಾರೆ, ಸರ್ 11th ಫಿಸಿಕ್ಸ್ ಸ್ವಲ್ಪ ಕಷ್ಟ ಆಗ್ತದೆ ಸರ್, ಹೆಂಗೆ ಹ್ಯಾಂಡಲ್ ಮಾಡೋದು, ಕಾನ್ಸೆಪ್ಟ್ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ, ಡೆರಿವೇಶನ್ ಗಳು ಅರ್ಥ ಆಗ್ತಾ ಇಲ್ಲ ಸರ್. ಸೊ ಆ ಎಲ್ಲಾ ಮಕ್ಕಳಿಗೋಸ್ಕರ ನಮ್ಮ PW ಕನ್ನಡ ನಿಮಗೋಸ್ಕರ ಮಕ್ಕಳೇ ತಂದಿದೆ, ದಟ್ ಈಸ್ ಅರ್ಜುನ KCT. ಸೊ ಯಾರ್ಯಾರು ಅರ್ಜುನ KCT ಬ್ಯಾಚ್ ಅಲ್ಲಿ ಇದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ಕೊಳ್ಳಿ, ಆಸ್ ವೆಲ್ ಆಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. ದಿಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫ್ರಮ್ PW ಕನ್ನಡ ಮಕ್ಕಳೇ. 11th ಅಲ್ಲಿ ಇರೋರಿಗೆ ದಿಸ್ ಅ ಬೆಸ್ಟ್ ಟೈಮ್ ಟು ಸ್ಟಾರ್ಟ್. ಸೊ ಅದು ಕೂಡ ಮಕ್ಕಳೇ ಅಫೋರ್ಡೆಬಲ್ ಪ್ರೈಸ್ ಆಫ್ 4499 ಅಲ್ಲಿ ಸಿಗ್ತಾ ಇದೆ. ಆದಷ್ಟು ಬೇಗ ಈ ಬ್ಯಾಚ್ ನ ಗ್ರಾಪ್ ಮಾಡ್ಕೊಳ್ಳಿ, ಯಾಕಂದ್ರೆ ಮಿಡ್ ಟರ್ಮ್ ಬಂತು, ಇನ್ನ ಸ್ವಲ್ಪ ಟೈಮ್ ಅಲ್ಲಿ ಆನ್ಯುವಲ್ ಪೇಪರ್ ಕೂಡ ಬಂದ್ಬಿಡುತ್ತೆ. ಸೊ ನಿಮ್ಮ ಪ್ರಿಪರೇಷನ್ ಆನ್ ಪಾಯಿಂಟ್ ಆಗಿರ್ಬೇಕು ಅಂದ್ರೆ ಆದಷ್ಟು ಬೇಗ ಬ್ಯಾಚ್ ನ ಗ್ರಾಪ್ ಮಾಡ್ಕೊಳ್ಳಿ. ಐ ವಿಶ್ ಯು ದ ಬೆಸ್ಟ್. ಒಳ್ಳೇದಾಗ್ಲಿ.